ಹಲೋ ಸರ್, ನಿಮಗೆ ಗೊತ್ತಲ್ಲ ಮಲ್ನಾಡ್ ಕಾಲೇಜಲ್ಲಿ ಯಾವ ಒಳ್ಳೆ ಫಿಗರ್ ಇಲ್ಲ ಅಂತ. ಅದಕ್ಕೆ ನಮ್ಮ ಹುಡುಗ ರಾಜೀವ್ ಕಾಲೇಜ್ ಹುಡುಗಿರು ನೋಡೋಕೆ ಹೋಗ್ಬಿಟ್ಟ. ಗ್ಯಾಪಲ್ಲಿ ಫಸ್ಟ್ ಓದಲೇ ಇಲ್ಲ. ನೀವು ಬೇರೆ ಬೆಸ್ಟ್ ಆಫ್ 3 ಮಾಡೋದು ಡೌಟು ಅಂತಿದ್ದೀರಿ. ಅವನು ಬೇರೆ ಅಗ್ರಿಗೇಟ್ ಬರಲ್ಲ ಅಂತಿದ್ದಾನೆ. ಇವಾಗ ತಾನೇ ಲಾಸ್ಟ್ ಇಯರ್ ಬ್ಯಾಕ್ಲಾಗ್ ಬರ್ ಸುಸ್ತಾಗಿದ್ದಾನೆ ಸರ್. ನೋಡಿ ಸರ್, ನೀವು ನಮ್ಮೋರಲ್ವಾ, ಏನಾದರೂ ಮಾಡಿ. ಎದ್ದೇಳ, ಯಾರ ಜೊತೆ ಮಾತಾಡ್ತಿದ್ಯಾ? ಇವಾಗ ಟೈಮ್ 9:30. ಲಂಚ್ ಬ್ರೇಕ್ ಹಾಕ್ಸ್ಟೊಳಗೆ ನನ್ನ ಚೆಬ್ಬಲ್ ಬಂದು ಬಿದ್ದಿರ್ಬೇಕು. ಭಾನು ಥಿಯೇಟ್ರಲ್ಲಿ ಭಾನು ಜೊತೆ, ಗುರು ಥಿಯೇಟ್ರಲ್ಲಿ ಗೌರಿ ಜೊತೆ, ಸಹ್ಯಾದ್ರಿ ಥಿಯೇಟ್ರಲ್ಲಿ ಸಾನನ್ ಜೊತೆ ಅವ್ನು ನೋಡಿಲ್ಲ ಅನ್ಕೊಂಡಿದ್ಯಾನೋ? ಹುಷಾರಿಲ್ಲ ಅಂತ ಡಾಕ್ಟರ್ ಹೇಳ್ದ, ಟೈರ್ ಪಂಚರ್ ಆಯ್ತು ಅಂತ ಮೆಕ್ಯಾನಿಕ್ ಹೇಳ್ದ, ಹಾಸನಲ್ಲಿ ಟ್ರಾಫಿಕ್ ಜಾಮ್ ಆಯ್ತು ಅಂತ ಹೇಳ್ದ. ಅವನ ಜೊತೆ ನಿನ್ಗೂ ಅಗ್ರಿಗೇಟ್ ಬರಲ್ಲ. ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ಅಗ್ರಿಗೇಟ್ ತೆಗೆದಿದ್ದು. ಕ್ವಶನ್ ಪ್ರಿಪೇರ್ ಮಾಡಿದ್ದು ನೀವೇ, ಅದು ಅಗ್ರಿಗೇಟ್ ತೆಗೆದಿದ್ದು ನಾನು. ಟೆಕ್ಸ್ಟ್ ಬುಕ್ ಅಲ್ಲಿರೋ ಸಿಲೆಬಸ್ ಇರೋ ಟಾಪಿಕ್ ಪಾಠ ಮಾಡೋ ಕ್ವಶನ್ ಕೇಳಿ ನನಗೆ ಹಾಕ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಅಗ್ರಿಗೇಟ್ ಬಂದಾಯ್ತು. ನನಗೆ ಜೆರಾಕ್ಸ್ ನೋಟ್ ಸಿಕ್ಕಿದ್ರೆ ಎಲ್ಲ ಸಬ್ಜೆಕ್ಟ್ ನಡ್ಗೋಗುತ್ತೆ. ನಾನು ನೈಟ್ ಔಟ್ ಮಾಡ್ದ ಅಂದ್ರೆ ಗೇಟ್ ಕ್ವಶನ್ ಎಗ್ರೋಗುತ್ತೆ. ಇದು ಸ್ಟೂಡೆಂಟ್ ಪವರ್ ಕಣೋ. ಯಾವ ಕುತಂತ್ರ ಮಾಡಿ ಹಳೆ ಪ್ಯಾಟರ್ನ್ ತೆಗ್ದು ಗೇಟ್ ಕ್ವಶನ್ ಹಾಕಿದ್ರು ಅದೇ ಪ್ಯಾಟರ್ನ್ ಅಗ್ರಿಗೇಟ್ ತೆಗೆದು ನಿಮ್ ಮುಂದೆ ನಿಂತಿದ್ದೀನಿ. ಇನ್ ಮುಂದೆ ನಮ್ಮ ಹುಡುಗರು ಡೌಟ್ ಕೇಳ್ತಾನೆ ಇರ್ತಾರೆ, ಕ್ಲಾಸ್ ಅಲ್ಲಿ ಗಲಾಟೆ ಮಾಡ್ತಾನೆ ಇರ್ತಾರೆ. ಯಾಕಪ್ಪ ಈ ಕಾಲೇಜ್ ಬಂದೆ, ಯಾಕಪ್ಪ ಇವರು ಕ್ಲಾಸ್ ತಗೊಂಡೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ನಿದ್ದೆ ಇಲ್ದಂಗೆ ಓದಾಡ್ಬೇಕು.